ಕುಡಿಯುವ ನೀರಿಗಾಗಿ ಶುರುವಾಗಿದೆ ಹಾಹಾಕಾರ. ಸಮರ್ಪಕವಾಗಿ ನೀರು ಪೂರೈಸಲು ಗ್ರಾಮಸ್ಥರ ಆಗ್ರಹ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಳವಾಗ್ತಾ ಇದ್ದು ಹಲವೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳಂಬಿಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಲ್ವೆ ಕಲ್ಲಾಪುರ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಾಲ್ವೆ ಕಲ್ಲಾಪುರ ಗ್ರಾಮದ ಮನೋಹರ ನಗರದ ಏರಿಯಾದಲ್ಲಿ ನೀರು ಪೂರೈಸುವ ಉದ್ದೇಶದಿಂದ ಕೊಳವೆ ಬಾವಿ ಕೊರೆಯಲಾಗಿತ್ತು. ಆ ಕೊಳವೆ ಬಾವಿಯಲ್ಲಿ ಸಾಕಷ್ಟು ನೀರು ಲಭ್ಯವಿದೆ. ನೀರು ಪೂರೈಕೆಗೆ ಪೈಪ್ಲೈನ್ ವ್ಯವಸ್ಥೆಯೂ ಅಳವಡಿಸಲಾಗಿದೆ. ಅದ್ಯಾಗೋ ಪ್ರದೇಶ ಎತ್ತರದಲ್ಲಿರೋದ್ರಿಂದ ಎಲ್ಲಾ ಮನೆಗಳಿಗೆ ಸಮರ್ಪಕವಾಗಿ ನೀರು ತಲುಪ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹರಿಸಬೇಕಾದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇತ್ತೀಚೆಗಿದ್ದ ನೀರಿನ ಸಂಪರ್ಕವನ್ನೇ ತೆಗೆದುಹಾಕಿ ಕೊಳವೆ ಬಾವಿ ಬಳಿಯೇ ನೀರು ಪಡೆಯುವ ವ್ಯವಸ್ಥೆಯನ್ನ ಮಾಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕೊಳವೆ ಬಾವಿ ಮನೋಹರ ನಗರದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದ್ದು ನಿವಾಸಿಗಳು ದಿನನಿತ್ಯ ನೀರು ತರಲು ದೂರ ನಡೆದು ತಳ್ಳುಗಾಡಿಗಳಲ್ಲಿ ಕೊಡಗಳನ್ನು ಹೊತ್ಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕೊಳವೆ ಬಾವಿಗೆ ಅಳವಡಿಸಲಾಗಿರುವ ಎಲೆಕ್ಟ್ರಿಕ್ ವೈರ್ ರಸ್ತೆ ಪಕ್ಕವೇ ಇದೆ. ವಾಹನಗಳು ರಸ್ತೆಯ ಅಂಚಿನಲ್ಲಿ ಸಂಚರಿಸಿದಾಗ ಕೇಬಲ್ ಚಪ್ಪಟೆಯಾಗಿ ವಿದ್ಯುತ್ ಅವಘಡಕ್ಕೆ ಕಾರಣವಾಗುವಂತಿದೆ. ಪಂಪ್ ಹೌಸ್ನಲ್ಲಿ ವೈರಿಂಗ್ ಕೂಡ ಸುಸ್ಥಿತಿಯಲ್ಲಿ ಇಲ್ಲವಾಗಿದ್ದು ಬಲಿಗಾಗಿ ಕಾಯ್ತಾ ಇದೆ. ಪಾಪ ನಮ್ಮೂರ ನೋಡಿ ಸರ್, ಅಲ್ಲಿ ಗುಡ್ಡದ ಪ್ಲಾಟಿಂದ ಬಂದಾರೆ ಕಾರ್ನ್ಯಾಗ ಸರ್, ನೀರು ಇಲ್ದಕ್ಕಲ್ಲಿ ಕಾರ್ನ್ಯಾಗ ಕೊಡ್ಕೊಂತ ತಗೊಂಡ್ ಬಂದದ. ಈಗ ನೋಡ್ರಿ, ಯಾವ್ದು ಬೇಕಾದ್ರೆ ಹುಡ್ರು ಬೇಕಾದ್ರೆ ಹೋಗಿ ಚಾಲು ಮಾಡ್ಕೊಂತಾರೆ. ಈಗ ನೀರು ಬರೋದು ಆನಾಗಿತ್ತು. ಈಗ ಅಲ್ಲೇನು ಮಾಡಿ ಕರೆಂಟ್ ಹಸೆ ಕೊಲ್ಲಿ ಹಿಡಿದಿರೋದು ಏನಾಕತ್ತ ಅಲ್ಲಿ ಕರೆಂಟ್ ಹೊಡೆದು ಹೋಗ್ತಾರೆ, ಸಾಯ್ತಾರ. ನೋಡಿ ಸರ್, ಮೋಟ್ರ್ ಚಲೋ ಹತ್ರಿ ಕಲ್ಲಿ ಕಾರ್ ತಗೊಂಡು ಬರ್ಬೇಕು ನಾವು ನೀರಿಗೆ. ಅಲ್ಲಿಂದ ಕಾರ್ ತಗೊಂಬರ್ಬೇಕು ನೋಡಿ ಸರ್, ಕುಡಿಯೋ ನೀರಿಗೆ ಎಷ್ಟರ ನೀರಿನ ಗೋಳ ಇಲ್ಲಿಂದ ಗುಡ್ ತುದಿ ಕುಡಿ ಇಲ್ಲಿಂದ ಸರ್ ಏರೈತ್ರಿ ಇದು. ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರನ್ನ ಒದಗಿಸೋದರ ಜೊತೆಗೆ ಪ್ರಾಣಹಾನಿಯಾಗುವ ಮುನ್ನ ವೈರನ್ನ ಸರಿಪಡಿಸಬೇಕಾಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.